ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ನಾನು ಬ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರೀಸನ್ ಇಷ್ಟೇ, ನನಗೆ ಎಡಿಟಿಂಗ್ ಮಾಡಿದಾಗ ಟೈಮ್ ಸಿಗ್ತಾ ಇಲ್ಲ, ಮಗು ಸ್ಕೂಲು, ನಂಗೆ ಆಫೀಸು. ಸೊ ಹೀಗಾಗಿ ನನಗೆ ಎಡಿಟಿಂಗ್ ಮಾಡಿದಾಗ ಟೈಮ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಟೈಮ್ ಮಾಡಿಕೊಂಡು ಎಡಿಟ್ ಮಾಡಿಬಿಟ್ಟು ನಾವು ನಂದಿ ಹಿಲ್ಸಿಗೆ ಹೋಗಿರೋದನ್ನು ನಾನು ಈ ಒಂದು ವಿಡಿಯೋನ ಮಾಡಾಕ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಈ ದಿನ ನಂದಿ ಹಿಲ್ಸಲ್ಲಿ ಹೇಗಿತ್ತು, ನಾನು ನನ್ನ ಫ್ರೆಂಡ್ಸು ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದೀವಿ, ಹೇಗಿತ್ತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ನಾವು ಹೋಗೋಣ ನಿಮ್ ಬರಲ್ವಾ? ಅಕ್ಕ ಚಾರೋಕ ನೋಡಿ, ರೆಡಿ ಆಗೋಯ್ತು ಚಾರೋಕ ಎಲ್ಲ ಇದ್ದ ಬಂಗಾರಿ ಹೊಟ್ಟೆ ಹಸ್ಕೊಂಡಿದ್ದಾಳೆ. ಇದು ಚಿನ್ನಿ. ಸಿ ಗೈಸ್, ಪಪ್ಪಾಕಿ ಪರಿ ಹೇಗೆ ರೆಡಿ ಆಗ್ತಿದ್ದಾಳೆ ಅಂತ. ನನ್ನ ಮಗಳು ಪ್ರಿನ್ಸಸ್. ನಾನು ರೆಡಿ ಮಾಡ್ತೀನಿ. ಬೇಗ ರೆಡಿ ಮಾಡಿದ್ರೆ ಸನ್ರೈಸ್ ಆಗೋಷ್ಟರಲ್ಲಿ ಹೋಗ್ಬಿಡ್ಬೋದು. ಏನಿಲ್ಲ, ಆಗೋಗ್ಬಿಡುತ್ತಲ್ಲ ಚಿನ್ನಿ. ಇಲ್ಲಾಂದ್ರೆ ಸನ್ಸೆಟ್ ಆದ್ಮೇಲೆ ಹೋಗ್ಬೇಕಾಗುತ್ತೆ. ಹಾಕಿ ಪೌಡರ್ ಹಾಕಿ ಘಮ ಅನ್ಸಿ. ಮಾರ್ನಿಂಗೆ ನಾವು 4 o'clockಗೆಲ್ಲ ಮನೆಯಿಂದ ಹೊರಟ್ಬಿಡೋಣ ಅಂತ ಅಂದ್ಕೊಂಡೆ. ಆದರೆ ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ನಾವು ರೆಡಿಯಾಗಿ ಹೋಗೋಷ್ಟೊತ್ತಿಗೆ 5 ಗಂಟೆ ಆಗೋಗ್ಬಿಟ್ಟಿತ್ತು. ಅದೇ ನಂದಿ ಹಿಲ್ಸ್ಗೆ ಸನ್ರೈಸ್ ಆಗಕ್ಕೆ ಹೋಗ್ತಾ ಇಲ್ಲ, ಇವರು ಸನ್ಸೆಟ್ ನೋಡಕ್ ಹೋಗ್ತಾ ಇದ್ದಾರೆ. ಸನ್ರೈಸ್ ಆಗೋದು ಅಲ್ಲಿ ನಿಮ್ಗೆ ಏನು ಕಾಣಿಸುತ್ತೆ? ಅದನ್ನ ನೋಡಕ್ಕೆ ಅಲ್ವಾ ಬೆಳಗ್ಗೆ ಹೋಗೋದು? ಅಲ್ಲ, ಸನ್ರೈಸ್ ಆಗೋದು ನೋಡಕ್ಕೆ ಹೋಗಿ ಅಲ್ಲೆಲ್ಲ ಮೋಡ. ಏನಾದ್ರೂ ಮಾಡ್ಕೊಳ್ಳಿ, ನಾನಂತೂ ನಿದ್ದೆ ಮಾಡ್ತಾ ಇದ್ದೀನಿ ಅಷ್ಟೇ. ಮಾಡು ಮಗಳ, ನೀನು ಚೆನ್ನಾಗಿ ನಿದ್ದೆ ಮಾಡಿ, ಬೇಗ ಇದ್ದ ಎಲ್ಲ ಮಾಡಿದೆ. ಅಲ್ಲೋಗಿ ರೀಲ್ಸ್ ಮಾಡೋದಕ್ಕೆ ನಂದಿ ಬೆಟ್ಟ ನೋಡಕ್ ಹೋಗ್ತಿಲ್ಲ, ಅಲ್ಲೋಗಿ ರೀಲ್ಸ್ ಮಾಡಕ್ ಹೋಗ್ತಾ ಇರೋದು. ನನ್ನ ಶಿಲ್ಪನ ಮನದಾಳದ ಮಾತನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಖುಷಿ ಆಯ್ತು, ಅಷ್ಟಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಲ್ಲ ಅಂತ. ಚಿಲ್ಡ್ರನ್ ಕೇರ್ ತರ ಮಕ್ಕಳು ನೋಡ್ಕೊಂಡಿರ್ತೇವೆ. ನೀವ್ ಎಂಜಾಯ್ ಮಾಡಿ, ನಾವ್ ಇನ್ನೇನೆಲ್ಲ ಆಯ್ತು. ಇಲ್ಲೇ ಒಂದು ಇದಾಗೆ ಹುಡುಗರ 3 ಜನ ಮಕ್ಕಳನ್ನ ನೋಡ್ಕೊಂಡು ಕುತ್ಕೊಳ್ಳಿ ಆಯ್ತಾ, ಇಬ್ರು ಅಷ್ಟೇ. ಬಂದಿದ್ದೇ ಲೇಟು, ಬೇಗ ಹೋಗ್ಬಿಟ್ಟು ಸನ್ರೈಸ್ ಆಗೋದನ್ನ ನೋಡೋಣ ಅಂತ ಅಂದ್ಕೊಂಡ್ರೆ ಫುಲ್ಲು ಟ್ರಾಫಿಕ್ಕು. ಅದೇ ಖರ್ಚಾಗುತ್ತೆ, ಹಂಗಾಗಿ ಲೂಲು ಮಾಲ್ ಕರ್ಕೊಂಡು ಹೋಗ್ತೀನಿ ಅಂದಿಲ್ಲ. ಲೂಲು ಮಾಲಲ್ಲಿ ದುಡ್ಡು ಖರ್ಚಾಗುತ್ತೆ, ಅದಕ್ಕೆ ನಂದಿ ಹಿಲ್ಸ್ ಕಮ್ಮಿ ಬಡ್ಜೆಟ್ ಮುಗಿಸ್ಬಿಡೋಣ ಅಂತ ಕರ್ಕೊಂಡ್ಬಂದಿದ್ದೀನಿ. ಏನ್ ಟ್ರಾಫಿಕ್ ಗುರು, ಯಪ್ಪ ದೇವೋಡ, ಏನು ಕಾಣಿಸ್ತಿಲ್ವಲ್ಲ? ಅಂತೈ ಯಾರಿಗೂ ಕಾಣ ಅಂತೈ. ಆಮೇಲೆ ಅದೇನು ಮುಖ್ಯ, ಸಾಲಿನಲ್ಲಿ ಮೂಡಿನ ಪ್ರಾಣದಂತೈ ಶೀತಲವಾದಂತೈ ಬಂದೆ ನೀನು ಈ ಮಂಗವೀಳಿ ಹೋಗಿ ಮಾತೇನು. ವೀಕ್ಷಕರೇ, ನಮ್ಮ ಮನೆ ಕಾಗೆ ಕಟ್ಟದಲ್ಲಿ ಒಂದು ಹಾಡು ಬರುತ್ತೆ, ಕೇಳಿಸ್ಕೊಳ್ಳಿ. ಖುಷಿಯಲ್ಲ ಅದು ಹಾಡು. ಹಲೋ ಗೈಸ್, ಫೈನಲಿ ನಂದಿ ಹಿಲ್ಸ್ ಹತ್ರ ನಿಯರ್ ಬೈ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ನೋಡಿ, ಸೈಡ್ ಹೋಗಿ ಅಂತ. ತುಂಬ ಖುಷಿಲೇನೋ ಜೋಶಲ್ಲೇನೋ ಹೋಗ್ಬಿಟ್ವಿ. ಯಪ್ಪ, ನಂದಿ ಹಿಲ್ಸ್ ಎಂಟ್ರೆನ್ಸಲ್ಲಿ ಇನ್ನೊಂದು 2-3 ಕಿಲೋಮೀಟ್ರ್ ಇದೆ ಅನ್ನಂಗೆ 2 ಕಿಲೋಮೀಟ್ರು 3 ಕಿಲೋಮೀಟ್ರ್ ದೂರದಷ್ಟು ಫುಲ್ಲು ಟ್ರಾಫಿಕ್ಕು. 7 ಗಂಟೆಗೆ ಅಷ್ಟೊತ್ತಿಗೆಲ್ಲ, 7 ಗಂಟೆ ಅಲ್ಲ 6 ಗಂಟೆ 5 ಗಂಟೆ ಅಷ್ಟೊತ್ತಿಗೆಲ್ಲ ಮೇಲ್ಗಡೆ ಇರಬೇಕು ಅನ್ಕೊಂಡವರು ಇವತ್ತೆಲ್ಲೆಲ್ಲ ಅವ್ರು ಗೊತ್ತಾ? ಬನ್ನಿ ತೋರಿಸ್ತೀನಿ ನಿಮಗೆ. ಬನ್ನಿ ಒಳಗಡೆ ಬನ್ನಿ. ಇಲ್ಲಿ ನೋಡಿ ಚಿನ್ನಿ, ಒಳಗಡೆ ಹೋಗಿ ಚಿನ್ನಿ. ನೋಡಿ ಒಳಗಡೆ ಎಲ್ಲ ಹೆಂಗ್ ಕೂತವ್ರೆ ನೋಡಿ, ಅಲ್ಲೆಲ್ಲ ಹೆಂಗ್ ಕೂತವ್ರೆ. ಆಗ್ತಲೇ ಹೋಗ್ತೀನಿ. ಏನಕ್ಕಾದ್ರೂ ಸಂಡೇ ಬಂದ್ವರ್ ನಂದಿ ಹಿಲ್ಸ್ಗೆ ಅನಿಸ್ತಾ ಇದೆ. ಇಷ್ಟೇ, ಫುಲ್ಲು ಟ್ರಾಫಿಕ್. ಸೊ ಹಂಗಾಗಿ ಯಾಕಾದ್ರೂ ಬಂದ್ವು ಅಂತ ಅನಿಸ್ತಾ ಇದೆ. ಅದಕ್ಕೆ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಚಾನ್ಸೇ ಇಲ್ಲ. ತುಂಬಾ ಬೇಜಾರಾಗ್ತಾ ಇದೆ. ತುಂಬಾ ಏನೇನೋ ವಿಡಿಯೋಸ್ ಮಾಡ್ಬೇಕು ಅಂತ ಅನ್ಕೊಂಡ್ ಬಂದಿದ್ವಿ, ಬಟ್ ಆಗ್ತಾ ಇಲ್ಲ. ಸನ್ರೈಸ್ ನೋಡ್ಬೇಕು ಅಂತ ತುಂಬಾ ಆಸೆ ಪಟ್ಕೊಂಡಿದ್ದವ್ರು ಯಾರು ಗೊತ್ತಾ? ಯಾರು ಗೊತ್ತು? ಸನ್ರೈಸ್ ನೋಡ್ಬೇಕು ಅಂತ ತುಂಬಾ ಆಸೆ ಪಟ್ಕೊಂಡಿದ್ದವರು ಇಬ್ರು. ಸನ್ರೈಸರ್ ಸೈಲೆಂಟ್ ಆಗಿ ಕುಂತ್ಕೊಂಡ್ಬಿಟ್ಟವ್ರೆ. ಅದು ಅಲ್ದಂಗ ಅವರು ಕಾರ್ ಕಸ್ಟಮರ್ ಅಂದ್ರೆ ಏನ್ ಗೊತ್ತಾ?
ಅನುಷಂಗೆ ಕಾರ್ ಅಂದರೆ ಮೊದಲೇ ಆಗಲ್ಲ, ಅವಳು ವಾಮಿಟ್ ಬರುತ್ತೆ. ಸೊ ಹಾಗಾಗಿ ಅವರು ಪ್ರಶಾಂತರು ಯಾವಾಗಲೂ ಹೇಳ್ತಾ ಇರ್ತಾರೆ, ಇವರು ನಮ್ಮ ಕಾರ್ನ ಕಸ್ಟಮರು ಅಂತ ಹೇಳ್ತಾ ಇರ್ತಾರೆ, ಅದನ್ನೇ ಹೇಳ್ತಾ ಇದ್ದಾರೆ. ನಾನು ಸೈಡಾಗ ನಿಂತಿಲ್ವಾ ಸಟ್ ಬಿಟ್ಟು ಡುಡಮ್ ಬಂದೆ. ತುಂಬ ಟ್ರಾಫಿಕ್ ಇರೋದ್ರಿಂದ ಗಾಡಿ ಮೂವ್ ಆಗೋಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಫೇಸ್ ಕಟ್ ನೋಡಿ ಎಲ್ಲಾರ್ದು ಇಬ್ರದು ಹೆಂಗ್ ಹೋಗ್ತಾವ್ರೆ. ಅಣ್ಣ ಕೂಮ್ ಕಾಣಿಸ್ತಿತ್ತೀರ ಹಿಂದೆ? ಹೌದಾ? ಈ ತರ ಹಿಂಗ್ ಹೋಗ್ತಾ ಇರೋದಕ್ಕೆ ಕಾರಣ ಏನ್ ಗೊತ್ತಾ? ಇವ್ರಿಬ್ರು ಹೋಗ್ತಾ ಇರೋದಕ್ಕೆ ಹೌದು, ತುಂಬಾ ಹಾ ಜಾಮ್ ಆಗಿದೆ. ಏನ್ ಜಾಮ್ ಆಗಿದೆ? ಟ್ರಾಫಿಕ್ ಜಾಮ್ ಟ್ರಾಫಿಕ್ ಆಗಿದೆ. ಜಾಮ್ ಆಗಿದೆ ಅಂತೆ. ಹೌದು, ಹಂಗಾಗಿ ನಾವು ಟ್ರಾಫಿಕ್ ಜಾಮು ಅಲ್ಲ, ಇಲ್ಲಿ ತನಕ ಅಷ್ಟೇ ಆಗಿದೆ, ಇಲ್ಲಿ ಬ್ಲಾಕ್ ಮಾಡೋರಲ್ಲ. ಸ್ಟ್ರಗಲ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅವ್ನು ನೋಡು ಹೀರೋ ಗೌತಮ ಅವರು ಹೊಟ್ಟೆ ಪಾಡು ಬದುಕ್ಬೇಕಲ್ಲ. ಆಸೆಯಿಂದ ಬಂದ್ವಿ, ಹಾ ಸನ್ಲೈಟ್ ನೋಡ್ಬೇಕು ಅಂತ ಅಂತ. ಸನ್ನೇನು ಎಲ್ಲ ಲೈಟ್ ನೋಡ್ತಾ ಇದೀರಲ್ಲ, ಇಲ್ಲೇ ಕಾರ್ ಲೈಟ್. ನನಗೆ ಅನ್ನಿಸ್ತಾ ಇತ್ತು ಸನ್ಸೆಟ್ ಆದ್ಮೇಲೆ ಹೋಗ್ತೀವಿ ಅಂತ. ಓ ಸೂಪರ್. ಕರೆಕ್ಟಾಗಿ ಇದೋಕೆನಾ ಅದೋಕೆನಾ ಆಕ್ಚುಲಿ ಅದೇ ಚೆನ್ನಾಗಿರುತ್ತೆ. ಇದು ಒಂದು ಸೇಮ್ ಇರ್ಲಿ, ಇದೊಂದು ಮಾಡ್ಕೋ, ಆಮೇಲೆ ತೋರಿಸಿ ಒಂದು ಫೋಟೋ ಮೇಲೆ ಅಕ್ಕಂಗೆ ಅರ್ವೆ ಚಿಂತೆ ಇದ್ರೆ ತಂಗಿಗೆ ಇನ್ನೇನೋ ಚಿಂತೆ ಅಂತೆ, ಹಂಗಾಯ್ತು. ನಾವ್ ಅಲ್ಲಿ ಯಾವಾಗ ಹೋಗ್ತೀವಿ ಅಂತ ನಾವು ಯೋಚನೆ ಮಾಡ್ತಿದ್ರೆ ಇವ್ರಿಗೆ ಫೋಟೋ ತೆಕ್ಕೊಂಡು ಹೇರ್ ಸ್ಟೈಲ್ ಓಕೆನೆ ಅಂತೆ. ಹೇರ್ ಸ್ಟೈಲ್ ಎಲ್ಲ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಮೇಡಮ್ ನಿಮ್ದು ಹೇರ್ ಸ್ಟೈಲೇ ಚೆನ್ನಾಗಿಲ್ಲ ಮೇಡಮ್, ಅದನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಅಂದ್ರು. ಸರಿ ಈ ತರ ಹಾಕೊಂಡ್ವಿ, ನೋಡೋಣ ಏನ್ ಕಮೆಂಟ್ ಮಾಡ್ತಾರೆ ಅಂತ. ಕೆಲಸ ಇಲ್ದಂಗೆ ನೋಡಿ ಏನ್ ಮಾಡ್ತಾವ್ರಿ ಇವ್ರಿಬ್ರು. ಹಾ ನೋಡಿ ನೋಡಿ, ಸನ್ರೈಸ್ ನೋಡಕ್ ಬಂದ್ಬಿಟ್ಟು ಇಲ್ಲಿ ರೀಲ್ಸ್ ಮಾಡ್ಕೊಂಡು ಯಾಕೆ 500 ರೂಪಾಯಿ 10 ರೂಪಾಯಿ 20 ರೂಪಾಯಿ 10 ರೂಪಾಯಿ 20 ರೂಪಾಯಿ ಎಷ್ಟೆಷ್ಟಿದೆ ಅಷ್ಟು ಆಗ್ತಾ ಹೋಗಿ. ಅಲ್ಲಿ 4 ವೀಲರ್ಸ್ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇಲ್ಲ ಅಂತ ಅಂದ್ಕೊಂಡು ಬ್ಯಾರಿಗೇಟ್ನ ಹಾಕಿ ಒಂದು 5ರಿಂದ 10 ಕಾರ್ ರಿಟರ್ನ್ ಬಂದ ಮೇಲೆ ಆಮೇಲೆ ಈ ಕಡೆಯಿಂದ ಕಾರ್ಗಳನ್ನ ಕಳಿಸ್ಕೊಡ್ತಾಯಿದ್ರು. ಸೊ ಅಲ್ಲೇ 1.5 hour ಟೈಮ್ ವೇಸ್ಟ್ ಆಯಿತು. ಇನ್ನೇನು ಮಾಡೋದು ಅಂತ ನಾವು ಅಲ್ಲಿ ರೀಲ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಗೌತಮಿ ಜಾಧವ್ ಆಡಿಯನ್ಸ್ ಪ್ಲೀಸ್, ವಾಟ್ ಇಸ್ ದಿಸ್? ಫುಲ್ ಚಳಿ, ಟೂ ಮಚ್ ಆಫ್ ಫಾಗ್. ಎಸ್ ಎಸ್ ಚಿಲಿ ಚಿಲಿ ತಾಳೆನು ಈ ಚಳಿಯ. ಅಲ್ಲ ಬೆಚ್ಚಡಿಗೆ ಶಿಟ್ಟು ಕಿವಿಗೆ ಬೇರೆ ಯಾವ ದಿನನಾದರೂ ಬನ್ನಿ, ಬಟ್ ಸಂಡೇ ಮಾತ್ರ ಬರೋಕ್ಕೆ ಹೋಗ್ಬಿಡಿ, ತುಂಬ ರಶ್ ಇರುತ್ತೆ. ನಮಗೆ ಅಲ್ಲೇ 1 hour 1.5 hour ಅಲ್ಲೇ ನಮಗೆ ಟೈಮ್ ಕಿಲ್ಲ ಹೋಗ್ಬಿಡುತ್ತೆ. ಸೊ ಬೇರೆ ದಿನ ಬನ್ನಿ, ಸಂಡೇ ಒಂದು ಬಿಟ್ಟು. ನೆಕ್ಸ್ಟ್ ಇನ್ನೇನು ನಂದಿ ಹಿಲ್ಸ್ ರೀಚ್ ಆದಮೇಲೆ ಫಸ್ಟು ಟಿಫನ್ ತಿನ್ಕೊಂಬಿಡೋಣ. ಆಲ್ರೆಡಿ 9 o'clock ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಅಲ್ಲೇ ಚಿಕ್ಕದಾಗೆ ಕ್ಯಾಂಟೀನ್ ಥರ ಇತ್ತು, ಅಲ್ಲೇ ನಿಂತ್ಕೊಂಡು ಇಡ್ಲಿ ವಡೆ ಎಲ್ಲ ತಿಂದ್ಕೊಂಡು ಸರಿ ನಾವು ಬಂದಿರೋದೇ ಇನ್ನೇನು ವ್ಯೂಸ್ ಅಂತೂ ನೋಡೋದಕ್ಕಾಗಲ್ಲ, ಫುಲ್ಲು ಮಂಜು ಇರೋದ್ರಿಂದ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ರೀಲ್ಸ್ನ ನಾವು ಮಾಡಿದ್ವಿ. ನೀವು ನಮ್ಮ ರೀಲ್ಸ್ನ ನೋಡಬೇಕು ಅಂತಂದರೆ ರೀಲ್ಸ್ ಮಾತ್ರ ತುಂಬ ಚೆನ್ನಾಗಿ ಬಂತು. ನೀವು ರೀಲ್ಸ್ ಏನಾದರೂ ನೋಡಬೇಕು ಅಂತಂದರೆ ನನ್ನ ಇನ್ಸ್ಟಾ ID ಗೌತಮಿ ಜಾಧವ್ ಅಂತ ಇದೆ, ಅಲ್ಲೋಗಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಅರ್ಸಲ್ಲ ಹೇಳಿ ಏನಂತೀಯ? ಮಳೆ ಬರ್ತೈತ ಅಂತ ಅನಿಸ್ತಾ ಇದೆ, ಆದರೆ ಮಳೆ ಬರ್ತಾ ಇಲ್ಲ. ಮಂಜೆ ಇಷ್ಟೊಂದಿದೆ, ಫುಲ್ಲು ಸ್ವೆಟರ್ ಎಲ್ಲ ಫುಲ್ಲು ನೆಂದೋಗ್ಬಿಟ್ಟಿದೆ. ಎಲ್ಲರೂ ಹೇಳ್ತಾರೆ ಫಾಗ್ ಇದ್ದಾಗ ಬರಬೇಕು, ಇಂಥ ಪ್ಲೇಸಿಗೆ ನೋಡಬೇಕು ಅಂತ ಅನಿಸುತ್ತೆ. ಫಾಗ್ ಇದ್ದಾಗ ಬರೋಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಸ್ಪೆಷಲಿ ನನಗಂತೂ ಇಷ್ಟ ಇಲ್ಲ, ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದೇನೋ ಗೊತ್ತಿಲ್ಲ, ನನಗಂತೂ ಇಷ್ಟ ಇಲ್ಲ. ನಿನಗೆ ಇಷ್ಟ ಆಯ್ತಾ ಈ ಥರ ಫಾಗ್ ಇರೋ ಕಡೆ? ಏನು ಕಾಣ್ತಾನೆ ಇಲ್ಲ ಅಲ್ಲಿ. ಇಷ್ಟ ಆಗುತ್ತೆ, ಬಟ್ ಇವಾಗ ನಾವೇ ಬಂದಿರೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಅವಳು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡ್ತಾವಳೆ, ಅದನ್ನ ಹೊಟ್ಟೆ ಅದುಮ್ಕೊಂಡು ಹಾಕ್ತಾವಳೆ. ಗೌತಮಿ, ನೀನ್ ಯೂಟ್ಯೂಬ್ ವಿಡಿಯೋ ಚೆನ್ನಾಗಿ ಓಡ್ಲಿ ಅಂತ ವುಮೆನ್ ಕಾರ್ಡ್ ಪ್ಲೇ ಮಾಡ್ತಿದ್ಯಾ? ನಂಗೆ ಗೊತ್ತು, ಇದು ಹೈಲೈಟ್ ಹಾಕೋದಕ್ಕೆ ಇದನ್ನ. ಮಕ್ಕಳು ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಗೌತಮ್ ಅಣ್ಣಂಗೆ ಬಿಟ್ಟಿದ್ವಿ, ಮಕ್ಕಳನ್ನ ನೋಡ್ಕೊಳ್ಳಿ ಅಂತಂತ ಹೇಳ್ಬಿಟ್ಟು ನಾವು ರೀಲ್ಸ್ ಮಾಡ್ಕೊಂಡು ನಿಂತ್ಕೊಂಡಿದ್ವಿ. ಇಲ್ಲಿ ವಿಡಿಯೋ ಆಡಿಯೋನ ನಾನು ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ರೀಲ್ಸ್ ಮಾಡೋಕ್ಕೆ ಅಂತ ಸಾಂಗ್ನ ಸರ್ಚ್ ಮಾಡ್ತಾಯಿದ್ವಿ. ಸೊ ಸಾಂಗ್ಸ್ ಬರ್ತಾಯಿತ್ತು ಮತ್ತು ಕಾಪಿರೈಟ್ ಏನಾದರೂ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಆಡಿಯೋನ ಮ್ಯೂಟ್ ಮಾಡಿದ್ದೀನಿ. ಹೇಗಿದ್ದೀರಾ ಎಲ್ಲರೂ? ಹಂಗೆ ಡೌನ್ ಹೋಗು.
ಅನ್ಕೊಂಡೆ ವಿಡಿಯೋ ಬ್ಲೂ ಮಸ್ತ್ ವಿಡಿಯೋ ರೀಲ್ಸ್ ಮಾಡಲು ಹೋಗಿ ಜಾರಿ ಬಿದ್ದಾಗ ನನ್ನ ಲೈಫಲ್ಲಿ ನಾನು ಯಾವತ್ತೂ ಅಷ್ಟು ಜೋರಾಗಿ ಬಿದ್ದಿರಲಿಲ್ಲ. ಮೋಸ್ಟ್ಲಿ ಚಿಕ್ಕವಳಿದ್ದಾಗ ಬಿದ್ದಿರ್ತೀನಿ, ಅಷ್ಟು ನೆನಪಿಲ್ಲ. ಬಟ್ ಅದು ಬಿಟ್ಟು ನನಗೆ ಬುದ್ಧಿ ಬಂದಂಗಿಂದ ನಾನು ಈ ಥರ ಯಾವತ್ತೂ ಬಿದ್ದಿಲ್ಲ. ಅವರೆಲ್ಲರ ಮುಂದೆ ನನಗೆ ಶೇಪ್ ಔಟ್ ಆಗಬಾರ್ದು ಅಂತ ನಾನು ನಗಾಡ್ಕೊಂಡಿದ್ದೆ ಅಷ್ಟೇ. ಬಟ್ ಸಿಕ್ಕಾಪಟ್ಟೆ ಪೇನ್ ಆಯಿತು. ಅದಾದಮೇಲೆ ನನ್ನ ಪುಣ್ಯಕ್ಕೆ ಒಂದು ಡ್ರೆಸ್ನ ನಾನು ತೊಗೊಂಡೋಗಿದ್ದೆ. ಹಾಗಾಗಿ ಒಂದು ಬೆಟರ್ ಅಂತಂದರೆ ಒಂದು ಎಕ್ಸ್ಟ್ರಾ ಒಂದು ಜೊತೆ ಬಟ್ಟೆ ಇಟ್ಕೊಂಡಿದ್ದೆ ನನಗೊಂದು ಪ್ಲಸ್ ಪಾಯಿಂಟ್ ಆಗಿದ್ದು. ಅಣ್ಣ ಕೆಲವೊಂದು ವಿಡಿಯೋನ ಮಾಡ್ಕೊಳೋದಕ್ಕಾಗಲಿಲ್ಲ. ಗೌತಮ್ ಅಣ್ಣನ ಮಾತ್ರ ಸಿಕ್ಕಾಪಟ್ಟೆ ಕಾಮಿಡಿ. ನೀವೇ ನೋಡಿ, ಹೋಗ್ತಾ ಇರೋರಿಗೆ ಯಾವ ಥರ ಸ್ಟಾಪ್ ಮಾಡಿಸಿದ್ರು ಫೋಟೋ ತೆಕ್ಕೊಳಕ್ಕೆ. ನಂದಿ ಹಿಲ್ಸ್ನ ನೋಡಿಕೊಂಡು ಅಲ್ಲಿಂದ ನಾವು ಚಿಕ್ಕಬಳ್ಳಾಪುರದ ಹತ್ರ ಇರುವಂತಹ ಈಶಾ ಟೆಂಪಲ್ಗೆ ಹೊರಟ್ವಿ. ಒಳ್ಳೆ ಊಟ ಮಾಡಿಕೊಂಡು ಅಲ್ಲೋಗಿ ಕಾಪಾಡಪ್ಪ ದೇವರೇ ಎಲ್ರಿಗೂ ಅಂತ ಬೇಡ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ದು ಮಕ್ಕಳು ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಸೊ ಹಾಗಾಗಿ 1 hour ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ತುಂಬ ವೆದರ್ ತುಂಬಾ ಕೂಲಾಗಿತ್ತಲ್ವ. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ನ್ಯಾಕ್ಸಿಗೆ ಕಾಫಿ ಅಥವಾ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅಂತಂದ್ಬಿಟ್ಟು ಈಶಾ ಟೆಂಪಲ್ದ ಹತ್ರನೇ ಒಂದು ದೊಡ್ಡ ಹೋಟೆಲ್ ಇದೆ, ಅಲ್ಲಿ ಊಟ ಮಾಡಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನಷ್ಟು ನಿಮ್ಮನ್ನು ನಗಿಸೋ ಅಂಥ ವೀಡಿಯೋನ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.